Hello dear subscribers and viewers, welcome back to my YouTube channel Radar English, a channel for learning English very easily. Dear subscribers, in the last video we came to know that how to turn the sentences that are in direct speech into indirect speech. So it is the continued part of the last video. Okay, ಕಳೆದ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅದರ ಮುಂದುವರೆದ ಭಾಗ ಇದಾಗಿದೆ. ನೋಡಿ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚು ನಾವು ಮಾತನಾಡೋ ಸಂದರ್ಭದಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಸೊ ಈಗ ಏನು ಮಾಡೋದು ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನೊಂದಿಗೆ ಏನು ಮಾತಾಡಿದ ಅನ್ನೋದನ್ನು ರಿಪೋರ್ಟ್ ಮಾಡೋದು ಹೇಗೆ, ಇಂಡೈರೆಕ್ಟಾಗಿ ಹೇಳೋದು ಹೇಗೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಏನಾದರೂ ಹೇಳೋದ್ರೆ, ಅಂದರೆ ಇಲ್ಲಿ ಏನಾದರೂ ಪ್ರಶ್ನೆ ಮಾಡಿದರೆ, ಕಳೆದ ವಿಡಿಯೋದಲ್ಲಿ ಏನು ಹೇಳಿದ ಅಂತ ನೋಡಿದ್ದೀವಿ, ಈ ವಿಡಿಯೋದಲ್ಲಿ ಏನು ಪ್ರಶ್ನೆ ಮಾಡಿದ ಅಂತ ನೋಡ್ತೀವಿ. ಅಂದರೆ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಏನಾದರೂ ಬಂದರೆ, ಓಕೆ, ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಏನಾದರೂ ಬಂದಾಗ ಅಂತಹ ವಾಕ್ಯಗಳನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳೋದು ಹೇಗೆ ಅನ್ನೋದನ್ನು ನೋಡ್ತೀವಿ. ಭಾಳಷ್ಟು ಇಂಪಾರ್ಟೆಂಟ್. ಇದು ನಾವು ಭಾಳಷ್ಟು ಸಲ ನಾವು ಮಾತಾಡ್ತಾ ಇದ್ದೀವಿ ಕನ್ನಡದಲ್ಲಿ, ಹೌದಲ್ವಾ? ಈಗ ಉದಾಹರಣೆ ಏನಪ್ಪ ಅಂತಂದರೆ, ರಾಜು ಏನೋ ಹೇಳಿದ್ನಲ್ಲೋ ನಿನಗೆ, ಅಯ್ಯೋ ನಾನು ಬರ್ತೀನೋ ಇಲ್ಲೋ ಅಂತ ಕೇಳ್ದ, ನಾನು ಬೆಂಗಳೂರಿಗೆ ಹೋಗ್ತೀನೋ ಅಂತ ಕೇಳ್ದ, ನಾನು ಉಣ್ಣೆನೋ ಅಂತ ಕೇಳ್ದ, ಅವಳು ನನಗೆ ಬರ್ದೇನೋ ಅಂತ ಕೇಳಿದ್ಲು, ನಾನು ಬರ್ದನೋ ಇಲ್ವೋ ಅಂತ ಕೇಳಿದ್ಲು. ಗೊತ್ತಾಗ್ತಿದೆಯಲ್ವಾ? ಹಾಂ, ಇಂತಹ ವಾಕ್ಯಗಳನ್ನು ಎಸ್ ಆರ್ ನೋ, ಇದಕ್ಕೆ ಉತ್ತರ ಸಾಮಾನ್ಯನಾಗಿರುತ್ತೆ ಎಸ್ ಆರ್ ನೋ ಆಗಿರ್ತದೆ. ಸೊ ದೀಸ್ ಆರ್ ದ ಸೆಂಟೆನ್ಸಸ್, ದೀಸ್ ಆರ್ ದ ಕ್ವಶನ್ಸ್ ಫಾರ್ ವಿಚ್ ಆನ್ಸರ್ ವುಡ್ ಬಿ ಪ್ರಾಬಬಲಿ ಎಸ್ ಆರ್ ನೋ. ಓಕೆ, ಈ ರೀತಿಯಾಗಿ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ಗಳು ಬಂದಾಗ ಇಂಡೈರೆಕ್ಟ್ ಸ್ಪೀಚಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಹಿಯರ್ ಇಸ್ ಎನ್ ಎಕ್ಸಾಂಪಲ್. ಹಿಯರ್ ಇಸ್ ದ ಫಸ್ಟ್ ಎಕ್ಸಾಂಪಲ್. ವಾಟ್ ಇಸ್ ದಟ್ ಎಕ್ಸಾಂಪಲ್? ಆಶಾ ಸೆಡ್ ಟು ಉಮೇಶ್, ಡು ಯು ನೋ ಅಬೌಟ್ ಮೀ? ಆಶಾ ಸೆಡ್ ಟು ಉಮೇಶ್, ಡು ಯು ನೋ ಅಬೌಟ್ ಮೀ? ನೋಡಿ ಏನು ಹೇಳ್ತಾ ಇದ್ದಾಳೆ, ಆಶಾ ಉಮೇಶನಿಗೆ ಹೇಳಿದಳು. ಆಶಾ ಸೆಡ್ ಟು ಉಮೇಶ್, ಆಶಾ ಉಮೇಶನಿಗೆ ಹೇಳಿದಳು, ನಿನಗೆ ನನ್ನ ಬಗ್ಗೆ ಗೊತ್ತಾ? ಹಾಂ, ಹೇಳಿದಳು ಅಂದರೆ ಆ್ಯಕ್ಚುಲಿ ಇಲ್ಲಿ ಏನು ಮಾಡಿದಳು, ಇಲ್ಲಿ ಪ್ರಶ್ನೆ ಮಾಡಿದಳೆ. ಯಾವ ಸೆಂಟೆನ್ಸನ್ನು ಹೇಳಿದಳು? ಯಾವ ಸೆಂಟೆನ್ಸನ್ನು ಹೇಳಿದಳು? ಡು ಯು ನೋ ಅಬೌಟ್ ಮೀ, ನಿನಗೆ ನನ್ನ ಬಗ್ಗೆ ಗೊತ್ತಾ? ಡು ಯು ನೋ ಅಂದರೆ ನಿನಗೆ ಗೊತ್ತಾ, ಡು ಯು ನೋ ನಿನಗೆ ಗೊತ್ತಾ, ಅಬೌಟ್ ಮೀ ನನ್ನ ಬಗ್ಗೆ, ಡು ಯು ನೋ ಅಬೌಟ್ ಮೀ ನಿನಗೆ ನನ್ನ ಬಗ್ಗೆ ಗೊತ್ತಾ ಅಂತ. ಸೊ ಈಗ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕಾದ್ರೆ ಆಶಾ ಉಮೇಶನಿಗೆ ಏನಂತ ಕೇಳಿದ್ಲು ಅಂದಾಗ ನಾವೇನು ಮಾಡ್ತೀವಿ, ಆಶಾ ಉಮೇಶನಿಗೆ ತನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳಿದ್ಲು. ಆಶಾ ಉಮೇಶನಿಗೆ ತನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳಿದ್ಲು. ಉಮೇಶನಿಗೆ ಆಶಾ ಬಗ್ಗೆ ಏನಾದ್ರು ಗೊತ್ತೇನೋ ಅಂತಂದು ಆಶಾ ಕೇಳಿದ್ಲು ಅನ್ನೋ ಅರ್ಥದಲ್ಲಿ ಇಂಡೈರೆಕ್ಟ್ ಸ್ಪೀಚಲ್ಲಿ. ಸೊ ಇಲ್ಲಿ ಏನಾಗಿದೆ, ಸೆಡ್ ಟು ಅನ್ನೋದನ್ನು ನಾವು ಕ್ವಶನ್ಡ್ ಅಂತ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾಳೆ ಅಲ್ಲಿ. ಹಿಯರ್ ಇಸ್ ಅ ಕ್ವಶನ್ ಮಾರ್ಕ್, ಶಿ ಈಸ್ ಕ್ವಶನಿಂಗ್. ಸೊ ದಟ್ ಈಸ್ ದ ರೀಸನ್ ವೈ ಇನ್ಸ್ಟೆಡ್ ಆಫ್ ಸೆಡ್ ಟು ಇನ್ ಇಂಡೈರೆಕ್ಟ್ ಸ್ಪೀಚ್ ವಿ ಗೋ ಥ್ರೂ ದ ವರ್ಡ್ ಕಾಲ್ಡ್ ಕ್ವಶನ್ಡ್. ಆಶಾ ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ಹರ್, ಇಫ್ ಹಿ ನ್ಯೂ ಅಬೌಟ್ ಹರ್. ಓಕೆ, ಈಗ ನೋಡಿ ಯಾವ ರೀತಿಯಾಗಿ ಸೆಂಟೆನ್ಸ್ ಇಲ್ಲಿ ಫ್ರೇಮ್ ಆಗ್ತಾಯಿದೆ ಅಂತ ನೋಡಿದಾಗ, ಆಶಾ ಸೆಡ್ ಟು ಉಮೇಶ್ ಅಂತ ಇದೆಯಲ್ಲ, ಇಲ್ಲಿ ಆಶಾ ಕ್ವಶನ್ಡ್ ಉಮೇಶ್ ದಟ್ ಅಂತ, ಏನಂತ ಅಂತ, ಏನಂತ ನೋಡಿ, ಡೂ ಯು ನೋ ಅಬೌಟ್ ಮೀ, ಡೂ ಯು ನಿನಗೆ ನನ್ನ ಬಗ್ಗೆ ಗೊತ್ತಾ? ಯು ಅಂದರೆ ಯಾರಿಲ್ಲಿ? ಉಮೇಶ್ ಅಲ್ವಾ? ಉಮೇಶನಿಗೆ ಕೇಳ್ತಾ ಇರೋದು. ಯು ಅಂದರೆ ಉಮೇಶ್, ಉಮೇಶ್ ಅಂದರೆ ಹೀ ಆಯಿತು. ಸೊ ಹಂಗಾಗಿ ಹೀ ಬಂತು. ಅಬೌಟ್ ಮೀ, ಅಬೌಟ್ ಮೀ, ಮೀ ಅಂದರೆ ಯಾರು? ನನ್ನ ಬಗ್ಗೆ ಗೊತ್ತಾ ಅಂತಂದ್ರೆ ಇಲ್ಲಿ ನನ್ನ ಅಂದರೆ ಯಾರು? ಹರ್ ಅಲ್ವಾ? ಆಶಾ ಹರ್, ಅವಳ ಬಗ್ಗೆ. ಅವಳ ಅಂದರೂ ಒಂದೇ, ತನ್ನ ಅಂದರೂ ಕೂಡ ಒಂದೇ. ಹಾಂ, ಈಗ ನೋಡಿ, ಆಶಾ ಕ್ವಶನ್ಡ್ ಉಮೇಶ್, ಆಶಾ ಉಮೇಶನ ಪ್ರಶ್ನಿಸಿದಳು ದಟ್ ಏನಂತ, ಇಫ್ ಹಿ ನ್ಯೂ ಅಬೌಟ್ ಹರ್. ನೋಡಿ, WH ಕ್ವಶನ್ಸ್ ಅಲ್ಲ ಇದು, ಎಸ್ ಆರ್ ನೋ ಟೈಪ್ ಕ್ವಶನ್ ಇದೆ. ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಬಂದಾಗ, ಸರ್ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ಸ್ ಅಂದರೆ ಹೆಂಗೆ ಸರ್ ಕಂಡುಹಿಡಿಯೋದು ಅಂತಂದರೆ, ನೋಡಿ ಇಲ್ಲಿ ಕ್ವಶನ್ನಲ್ಲಿ WH ಇರಲ್ಲ. ಸರ್ ಹಂಗಂದ್ರೇನು? ಹಂಗಂದ್ರೇನು ಅಂತಂದರೆ ವಾಟ್, ವೆನ್, ವೈ, ವೇರ್, ಹೌ ಮಚ್, ಹೌ ಮೆನಿ, ಸಚ್ ವರ್ಡ್ಸ್ ಆರ್ ನಾಟ್ ಯೂಸ್ಡ್. ಆ ಪದಗಳು ಇಲ್ಲದೇ ಪ್ರಶ್ನೆಗಳನ್ನು ಕೇಳ್ಬೋದು. ಆ ಪದಗಳು ಇಲ್ಲದೇ ಪ್ರಶ್ನೆಗಳನ್ನು ಕೇಳಿದರೆ ಉತ್ತರ ಸಾಮಾನ್ಯವಾಗಿ ಹ್ಞೂ ಅಥವಾ ಹ್ಞೂ, ಎಸ್ ಅಥವಾ ನೋ ಅಂತ ಇರುತ್ತೆ ಅಲ್ವಾ? ನೋಡಿ, ಆಶಾ ಸೆಡ್ ಟು ಉಮೇಶ್, ಡೂ ಯು ನೋ ಅಬೌಟ್ ಮೀ. ಸೊ ಇಂಥ ಪ್ರಶ್ನೆಗಳು ಬಂದಾಗ, ಅಂದರೆ ಎಸ್ ಆರ್ ನೋ ಟೈಪ್ ಕ್ವಶನ್ ಬಂದಾಗ ದಟ್ ಆದ ನಂತರವಾಗಿ ಇಫ್ ಅಂತಲೇ ಹಾಕಬೇಕು. ಮರಿಲಿಲ್ದಂಗೆ ಇಫ್ ಅಥವಾ ವೆದರ್ ಯಾವುದಾದ್ರೂ ಹಾಕ್ಬೋದು, ಇಫ್ ಆರ್ ವೆದರ್. ಓಕೆ, ಎಸ್ ಆರ್ ನೋ ಟೈಪ್ ಕ್ವಶನ್ಸ್ಗಳು ಬಂದಂಥ ಸಂದರ್ಭದಲ್ಲಿ, ಎಸ್ ಆರ್ ನೋ ಟೈಪ್ ಆಫ್ ವಾಟ್ ಇಸ್ ದಟ್ ಸೆಂಟೆನ್ಸಸ್ಗಳು ಬಂದಾಗ ಇಂಡೈರೆಕ್ಟ್ ಸ್ಪೀಚಲ್ಲಿ ಇಫ್ ವರ್ಡನ್ನು ಯೂಸ್ ಮಾಡ್ತೀರಾ. ಇಫ್ ವರ್ಡನ್ನು ಯೂಸ್ ಮಾಡ್ತೀರಾ. ಇಫ್ ವರ್ಡನ್ನು ಯೂಸ್ ಮಾಡಿ, ಮತ್ತು ಡೂ ಈಸ್ ನಾಟ್ ರಿಕ್ವೈರ್ಡ್, ಮತ್ತು ಡೂ ಅವಶ್ಯಕತೆ ಇಲ್ಲ.
ಡೂ ಬದಲು ಏನು ಬರುತ್ತೆ, ಇಫ್ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀರಾ. ಯು ಅಂದರೆ ಹೀ. ನೋ ಪ್ರೆಸೆಂಟ್ ಫಾರ್ಮಲ್ಲಿದೆ. ನೋ ನ್ಯೂ ನೌನ್ ಸೆಕೆಂಡ್ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡ್ತೀರಾ ನ್ಯೂ. ಯಾಕಂದರೆ ನಿನ್ನೆ ತರಗತಿಯಲ್ಲಿ ಹೇಳಿದ್ವಿ ಪ್ರೆಸೆಂಟ್ ಫಾರ್ಮಲ್ಲಿದ್ದರೆ ಫಾಸ್ಟ್ ಫಾರ್ಮಲ್ಲೇ ಹೇಳಬೇಕು ಅಂತೇಳಿ, ಹೌದಲ್ವಾ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಟರ್ನ್ ಮಾಡಬೇಕು. ಆಶಾ ಕ್ವಶನ್ಡ್ ಉಮೇಶ್ ದ್ಯಾಟ್ ಇಫ್ ಈ ನ್ಯೂ ಅಬೌಟ್ ಹರ್. ಆಶಾ ಉಮೇಶನಿಗೆ ತನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳಿದ್ಲು. ಉಮೇಶನಿಗೆ ಆಶಾ ಬಗ್ಗೆ ಏನಾದರೂ ಗೊತ್ತಾ ಅಂತಕ್ಕಂಥದ್ದಾಗಿ ಅವಳು ಕೇಳಿದ್ಲು ನನಗೆ, ಅಂದರೆ ತನ್ನ ಬಗ್ಗೆ ಏನಾದ್ರು ಗೊತ್ತಾ ಅವನಿಗೆ ಅಂತ ಕೇಳಿದ್ಲು. ಅಂತ ಅನ್ನುವಂಥ ಪದ ಯೂಸ್ ಮಾಡಿಲ್ಲ ಇಲ್ಲಿ ನೋಡಿ, ಏನೋ ಅಂತೇಳ್ಬಿಟ್ಟಿದೆ. ಆಶು ಉಮೇಶನಿಗೆ ತನ್ನ ಬಗ್ಗೆ ಗೊತ್ತಾ ಅಂತ ಪ್ರಶ್ನಿಸಿದಳು. ಗೊತ್ತಾ ಅಂತ ಪ್ರಶ್ನಿಸಿದಳು. ಗೊತ್ತಾ ಅಂತ ಅದನ್ನ ಗೊತ್ತೇನೋ ಅಂತ ಪ್ರಶ್ನಿಸಿದಳು ಅಂತ ಹೇಳಿದ್ದೀನಿ, ಹೌದಲ್ವಾ. ನಿಮಗಿದು ಗೊತ್ತಾಯಿತು ಅಂದ್ಕೊಳ್ತೀನಿ. ನೋಡಿ, ಆಶಾ ಕ್ವಶನ್ಡ್ ಉಮೇಶ್, ಇಲ್ಲಿ ತನಕ ಗೊತ್ತಾಗಿದೆ. ದಟ್ ಕಾಮನ್ ಅಲ್ವಾ. ಓಕೆ, ಡೂ ಇದೆ, ಹಂಗಾಗಿ ಇಫ್ ಆಗ್ತೀರಾ. ಎಸ್ ಆರ್ ನೋ ಟೈಪ್ ಕ್ವಶನ್ ಬಂತಂದಾಗ ಇಫ್ ಬರಲೇಬೇಕು ಮತ್ತು ಡೂ ತಗೊಳ್ಳೋಂಗಿಲ್ಲ. ಯು ನೋ ಅಬೌಟ್ ಮೀ. ಯು ಅಂದರೆ ಹೀ. ನೋ ಅಂದರೆ ನೀವು ಸೆಕೆಂಡ್ ಫಾರ್ಮ್. ಅಬೌಟ್ ಮೀ ಅಂದರೆ ಅವಳ ಬಗ್ಗೆ, ಅಂದರೆ ಅವಳ ಬಗ್ಗೆ. ಹರ್ ತನ್ನ ಬಗ್ಗೆ, ಅವಳ ತನ್ನ, ಎರಡು ಒಂದೇ ಅಲ್ವಾ. ಓಕೆ, ಈಗೇನಾಯಿತು. ಆಶಾ ಸೆಟ್ ಟು ಉಮೇಶ್, ಡೂ ಯು ನೋ ಅಬೌಟ್ ಮೀ. ಆಶಾ ಕ್ವಶನ್ಡ್ ಉಮೇಶ್ ದಟ್ ಇಫ್ ಈ ನ್ಯೂ ಅಬೌಟ್ ಹರ್. ಆಶಾ ತನ್ನ ಬಗ್ಗೆ ಗೊತ್ತೇನಂತ ಉಮೇಶನಿಗೆ ಕೇಳಿದ್ಲು ಕಣ್ರಿ ಅಂತ ಆಗುತ್ತೆ. ನೋಡಿಲಿ, ಕ್ವಶನ್ ಅಂತನಾದರೂ ತಗೊಳ್ಳಿ, ಆಸ್ಕ್ಡ್ ಅಂತನಾದರೂ ತಗೊಳ್ಳಿ, ಕೇಳಿದ್ರಲ್ವಾ. ಅಥವಾ ಎನ್ಕ್ವೈರ್ಡ್ ಅಂತನಾದರೂ ತಗೊಳ್ಳಿ. ಎನ್ಕ್ವೈರ್ಡ್, ಕ್ವಶನ್ಡ್, ಆಸ್ಕ್ಡ್, ಯು ಕ್ಯಾನ್ ಗೋ ವಿತ್ ಎನಿ ಆಫ್ ದೆಮ್. ಎಲ್ಲದೂ ಕೂಡ ಒಂದೇ ಅರ್ಥ ಕೊಡುತ್ತೆ. ಲೆಟ್ ಅಸ್ ಮೂವ್ ಆನ್. ಇನ್ಮೇಲೆ ನೀವು ಕೂಡ ಟ್ರೈ ಮಾಡ್ತಾ ಹೋಗಿ. ನೆಕ್ಸ್ಟ್, ಐ ಸೆಟ್ ಟು ಉಮೇಶ್, ಡೂ ಯು ನೋ ಅಬೌಟ್ ಮೀ. ಐ ಸೆಟ್ ಟು ಉಮೇಶ್, ಡೂ ಯು ನೋ ಅಬೌಟ್ ಮೀ. ನಾನು ಉಮೇಶನಿಗೆ ಹೇಳಿದೆ, ಒಂದು ಸೆಂಟೆನ್ಸನ್ನು ಹೇಳಿದೆ. ಏನಂತ ಹೇಳಿದೆ? ಐ ಸೆಟ್ ಟು ಉಮೇಶ್, ನಾನು ಉಮೇಶನಿಗೆ ಹೇಳಿದೆ. ಡೂ ಯು ನೋ ಅಬೌಟ್ ಮೀ, ನಿನಗೆ ನನ್ನ ಬಗ್ಗೆ ಗೊತ್ತಾ. ಉಮೇಶನಿಗೇನೋ ಕೇಳ್ದಲ್ಲ ನೀನು ಅಂತ ನನಗೆ ಯಾರಾದರೂ ಕೇಳಿದಾಗ ಏನು ಅನ್ಬೇಕು? ನನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳಿದೆ ಉಮೇಶನಿಗೆ. ನನ್ನ ಬಗ್ಗೆ ಗೊತ್ತೇನೋ ಅಂತ ಉಮೇಶಿಗೆ ಕೇಳಿದೆ. ಉಮೇಶಿಗೆ ಹಂಗೆ ಜ್ಞಾನು ಆ ರೀತಿಯಾಗಿ. ಓಕೆ, ಅವಾಗೇನು ಮಾಡ್ತೀರಾ? ಐ ಕ್ವಶನ್ಡ್ ಉಮೇಶ್ ದಟ್ ಇಫ್ ಈ ನ್ಯೂ ಅಬೌಟ್ ಮೀ. ಓಕೆ, ಐ ಸೆಟ್ ಟು ಉಮೇಶ್ ಇದೆಯಲ್ಲ, ಐ ಕ್ವಶನ್ಡ್ ಉಮೇಶ್, ಐ ಆಸ್ಕ್ಡ್ ಉಮೇಶ್, ಐ ಎನ್ಕ್ವೈರ್ಡ್ ಉಮೇಶ್ ದ್ಯಾಟ್ ಅಂತ. ಏನಂತ? ಇಫ್ ಹಿ ನ್ಯೂ ಅಬೌಟ್ ಮೀ. ನನ್ನ ಬಗ್ಗೆ ಅವನಿಗೆ ನನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳಿದೆ. ಅವನಿಗೆ ನನ್ನ ಬಗ್ಗೆ ಗೊತ್ತಾ ಅಂತ ಕೇಳಿದೆ. ಅಂತ ಏನೋ ಎರಡು ಒಂದೇನೆ ಅಲ್ವಾ. ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಓಕೆ, ಐ ಸೆಟ್ ಟು ಉಮೇಶ್, ಡೂ ಯು ನೋ ಅಬೌಟ್ ಮೀ. ಐ ಕ್ವಶನ್ಡ್ ಉಮೇಶ್ ದಟ್ ಇಫ್ ಯು ನ್ಯೂ ಅಬೌಟ್ ಮೀ. ನನ್ನ ಬಗ್ಗೆ ಗೊತ್ತೇನಂತ ನಾನು ಕೇಳಿದೆ ಉಮೇಶಿಗೆ. ಆ್ಯಕ್ಚುಲಿ ಯೆಸ್ಟರ್ಡೇ ಐ ಆಸ್ಕ್ಡ್ ಉಮೇಶ್ ದಟ್ ಇಫ್ ಈ ನ್ಯೂ ಅಬೌಟ್ ಮೀ, ಬಟ್ ಈ ಟೋಲ್ಡ್ ಮಿ ದಟ್ ಈ ಡಿಂಟ್ ನೋ ಎನಿಥಿಂಗ್ ಅಬೌಟ್ ಮೀ. ನನ್ನ ಬಗ್ಗೆ ಗೊತ್ತೇನೋ ಅಂತ ನಾನು ಉಮೇಶಿಗೆ ಕೇಳಿದೆ. ನಿಮ್ಮ ಬಗ್ಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ. ಓಕೆ, ಐ ಕ್ವಶನ್ಡ್ ಉಮೇಶ್ ದಟ್ ಇಫ್ ಈ ನ್ಯೂ ಅಬೌಟ್ ಮೀ. ಗೊತ್ತಾಗ್ತಿದೆ ಅಲ್ವಾ. ಸೆಕೆಂಡ್ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಥರ್ಡ್, ಇದನ್ನು ನೀವು ಟ್ರೈ ಮಾಡಿ ನೋಡೋಣ. ವಿ ಸೆಟ್ ಟು ಉಮೇಶ್, ಡು ಯು ನೋ ಅಬೌಟ್ ಅಸ್. ನಾವು ಉಮೇಶನಿಗೆ ಹೇಳಿದೆವು. ಪಾಸ್ಟ್ ಟೆನ್ಸ್ ಅಲ್ವಾ ಇದು. ವಿ ಸೆಟ್ ಟು ಉಮೇಶ್, ಏನಂತ, ಯಾವ ಲೈನನ್ನು ಹೇಳಿದ್ವಿ ನಾವು, ಯಾವ ಸೆಂಟೆನ್ಸನ್ನು ಹೇಳಿದ್ವಿ? ಡು ಯು ನೋ ಅಬೌಟ್ ಅಸ್. ಡು ಯು ನೋ ಅಂದರೆ ನಿಮಗೆ ಗೊತ್ತಾ. ಅಬೌಟ್ ಅಸ್ ನಮ್ಮ ಬಗ್ಗೆ. ಅಸ್ ಅಂದ್ರೆ ನಮ್ಮ ಅಲ್ವಾ. ಡು ಯು ನೋ ಅಬೌಟ್ ಅಸ್. ವಿ ಸೆಟ್ ಟು ಉಮೇಶ್, ಡು ಯು ನೋ ಅಬೌಟ್ ಅಸ್. ಈಗ ಇಂಡೈರೆಕ್ಟ್ ಸ್ಪೀಚ್ ಯಾರಾದರೂ ಕೇಳಿದಾಗ ಕನ್ನಡದಲ್ಲಿ ಏನು ಅಂತೀರಾ? ನಮ್ಮ ಬಗ್ಗೆ ಗೊತ್ತೇನೋ ಅಂತ ನಾವು ಉಮೇಶಿಗೆ ಕೇಳಿದೀವಪ್ಪ. ನಮ್ಮ ಬಗ್ಗೆ ಗೊತ್ತೇನೋ ಅಂತ ನಾವು ಉಮೇಶಿಗೆ ಕೇಳಿದೀವಪ್ಪ ಅಲ್ವಾ. ಇಂಡೈರೆಕ್ಟ್ ಬಂದ ಮತ್ತೆ ಕ್ವಶನ್ ಹಾಕಂಗಿಲ್ಲ. ಯಾಕಂದರೆ ನೀವು ಪ್ರಶ್ನೆ ಮಾಡ್ತಾಯಿಲ್ಲ, ಅವ್ರು ಏನು ಹೇಳಿದ್ರು ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ. ಸೊ ವಿ ಕ್ವಶನ್ಡ್ ಉಮೇಶ್ ದಟ್ ಇಫ್ ಈ ನ್ಯೂ ಅಬೌಟ್ ಹಸ್. ನಮ್ಮ ಬಗ್ಗೆ ಗೊತ್ತೇನಂತ ಉಮೇಶನಿಗೆ ಕೇಳಿದ್ವಿ. ವಿ ಆಸ್ಕ್ಡ್ ಉಮೇಶ್ ದಟ್ ಇಫ್ ಈ ನ್ಯೂ ಅಬೌಟ್ ಹಸ್. ವಿ ಎನ್ಕ್ವೈರ್ಡ್ ಉಮೇಶ್ ದಟ್ ಇಫ್ ಈ ನ್ಯೂ ಅಬೌಟ್ ಹಸ್. ನಾವು ಉಮೇಶಿಗೆ ಎನ್ಕ್ವೈರಿ ಮಾಡಿದ್ವಿ ನಮ್ಮ ಬಗ್ಗೆ ಗೊತ್ತೇನೋ ಅಂತ ವರ್ಡನ್ನು ಯೂಸ್ ಮಾಡಿಲ್ಲ. ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾವು ಉಮೇಶನಿಗೆ ನಮ್ಮ ಬಗ್ಗೆ ಗೊತ್ತೇನೋ ಅಂತ ಪ್ರಶ್ನಿಸಿದ್ವಿ ಅಂತ ಕೇಳಿದ್ವಿ. ಓಕೆನಾ. ಓಕೆ, ಇದು ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಇದು ಅಲ್ವಾ. ನೆಕ್ಸ್ಟ್, ದೇ ಸೆಟ್ ಟು ಉಮೇಶ್, ಡು ಯು ನೋ ಅಬೌಟ್ ಅಸ್. ಸೇಮ್ ಸೆಂಟೆನ್ಸನ್ನು ತೊಗೊಂಡಿದೆ ನಿಮಗೆ ಗೊತ್ತಾಗಲಿ ಅಂತೇಳಿ. ದೇ ಸೆಟ್ ಟು ಉಮೇಶ್, ಡು ಯು ನೋ ಅಬೌಟ್ ಅಸ್. ದೇ ಅಂದರೆ ಅವರು ಅಲ್ವಾ. ಅವರು ಉಮೇಶನಿಗೆ ಹೇಳಿದರು, ಡು ಯು ನೋ ಅಬೌಟ್ ಅಸ್. ಡು ಯು ನೋ ನಿಮಗೆ ಗೊತ್ತಾ, ಅಬೌಟ್ ಅಸ್ ನಮ್ಮ ಬಗ್ಗೆ ಗೊತ್ತಾ ನಿಮಗೆ. ಯಾರು ಕೇಳ್ತಾರೆ? ಅವರು.
ಏನೋ ಉಮೇಶಿಗೆ ಏನೋ ಕೇಳಿದ್ರಲ್ಲ ಅವರು, ಅಯ್ಯೋ ಅವ್ರ ಬಗ್ಗೆ ಗೊತ್ತೇನೋ ಅಂತ ಉಮೇಶಿಗೆ ಕೇಳಿದರು. ಅವರಿದ್ರಲ್ಲ ಅವರು ತಾಮ ಬಗ್ಗೆ ಗೊತ್ತೇನೋ ಅಂತ, ಅಂದರೆ ಅವ್ರ ಬಗ್ಗೆನೇ ಗೊತ್ತೇನೋ ಅಂತ ಉಮೇಶನಿಗೆ ಕೇಳಿದರು, ಉಮೇಶನಿಗೆ ಪ್ರಶ್ನಿಸಿದರು, ಉಮೇಶಿಗೆ ಎನ್ಕ್ವೈರಿ ಮಾಡಿದರು. ಇನ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಟ್ರೈ ಮಾಡಿ ನೋಡೋಣ. ದೇ ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ದೆಮ್, ಅವರ ಬಗ್ಗೆ, ತಮ್ಮ ಬಗ್ಗೆ. ಸರ್ ಇಲ್ಲಿ ಅಸ್ ಬಂದಿದೆ ಅಲ್ವಾ, ಇಲ್ಲಿ ಅಸ್ ಅಂತಂದರೆ ಹೇಳ್ತಾ ಇರೋದು ವಿ, ನಮ್ಮ ಬಗ್ಗೆ, ಇಲ್ಲಿ ಅವ್ರ ಬಗ್ಗೆ ಅದಲ್ವಾ. ಅವರು ಉಮೇಶನಿಗೆ ತಮ್ಮ ಬಗ್ಗೆ ಗೊತ್ತೇನೋ ಅಂತ ಪ್ರಶ್ನಿಸಿದರು. ಅವರದರಲ್ಲ ಅವರು ಉಮೇಶಿಗೆ ಕೇಳಿದರು ಅವ್ರ ಬಗ್ಗೆ ಗೊತ್ತೇನೋ ಅಂತ, ಅಂದರೆ ತಮ್ಮ ಬಗ್ಗೆನೇ ಗೊತ್ತೇನೋ ಅಂತಂದು ಕೇಳಿದರು. ದೇ ಸೆಡ್ ಟು ಉಮೇಶ್, ಡು ಯು ನೋ ಅಬೌಟ್ ಅಸ್? ದೇ ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ದೆಮ್. ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕನ್ನಡದಲ್ಲಿ ಫಾಂಟ್ ಸ್ವಲ್ಪ ಹೈಲೈಟ್ ಆಗಬೇಕಲ್ವಾ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕನ್ನಡದಲ್ಲಿರ್ತಕ್ಕಂಥ ಫಾಂಟನ್ನು ಹೈಲೈಟ್ ಮಾಡ್ತೀನಿ. ಆ್ಯಕ್ಚುಲಿ ಐ ಫರ್ಗಾಟ್ ಟು ಮೇಕ್ ಇಟ್ ಹೈಲೈಟ್. ಐ ನೋ ವೆರಿ ವೆಲ್ ದ್ಯಾಟ್ ದ ಲೆಟರ್ಸ್ ವಿಚ್ ಆರ್ ಇನ್ ಕನ್ನಡ ಆರ್ ನಾಟ್ ವಿಸಿಬಲ್ ಪ್ರಾಪರ್ಲಿ, ಅದಲ್ವಾ? ಕನ್ನಡದಲ್ಲಿರತಕ್ಕಂಥ ಅಕ್ಷರಗಳು ಅಷ್ಟೊಂದು ವಿಸಿಬಲ್ ಇಲ್ಲ. ಓಕೆ, ದಿಸ್ ಮಿಸ್ಟೇಕ್ ವಿಲ್ ನಾಟ್ ಬಿ ಹ್ಯಾಪನ್ಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ ಓಕೆ, ಐ ಥಿಂಕ್ ರವೀಶ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದರು ಸ್ವಲ್ಪ ಚೇಂಜ್ ಮಾಡೋಕ್ಕೆ, ಬಟ್ ಐ ಫರ್ಗಾಟ್, ಸಾರಿ ರವಿ. ಓಕೆ, ನೆಕ್ಸ್ಟ್ ಐ ಥಿಂಕ್ ರವೀಶ್. ನೆಕ್ಸ್ಟ್, ಯು ಸೆಡ್ ಟು ಉಮೇಶ್, ಡು ಯು ನೋ ಅಬೌಟ್ ಮೀ? ನೀವು ಉಮೇಶನಿಗೆ ಹೇಳಿದಿರಿ, ನೀನು ಉಮೇಶನಿಗೆ ಹೇಳಿದೆ, ಡು ಯು ನೋ ಅಬೌಟ್ ಮೀ, ನನ್ನ ಬಗ್ಗೆ ನಿನಗೆ ಗೊತ್ತಾ ಅಂತ, ಅದಲ್ವಾ? ನಾವು ಇಂಡೈರೆಕ್ಟಾಗಿ ಹೇಳಬೇಕಾದಾಗ, ನೀನು ಉಮೇಶನಿಗೆ ನಿನ್ನ ಬಗ್ಗೆ ಗೊತ್ತಾ ಅಂತ ಕೇಳಿದೆ, ನೀನು ಉಮೇಶನಿಗೆ ನಿನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳಿದೆ, ನಿನ್ನ ಬಗ್ಗೆ ಗೊತ್ತೇನೋ ಅಂತ ನೀನು ಉಮೇಶಿಗೆ ಕೇಳಿದೆ. ಹಾಂ, ಯು ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ಯು, ಅದಲ್ವಾ? ಯು ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ಯು, ಇಫ್ ಹಿ ನ್ಯೂ, ಅವನಿಗೆ ಗೊತ್ತೇನೋ ಅಂತ. ಓಕೆ, ಅವನಿಗೆ ಗೊತ್ತೇ, ನಿನ್ನ ಬಗ್ಗೆ ಅವನಿಗೆ ಗೊತ್ತೇನೋ ಅಂತ ನೀನು ಉಮೇಶಿಗೆ ಕೇಳಿದೆ, ನನಗೆ ಗೊತ್ತು. ಐ ನೋ ವೆರಿ ವೆಲ್ ದಟ್ ಯು ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ಯು. ನೀನು ಉಮೇಶನಿಗೆ ಕೇಳಿ, ನನಗೆ ಚೆನ್ನಾಗಿ ಗೊತ್ತು, ನೀನು ಉಮೇಶನಿಗೆ ಕೇಳಿದೆ ಅವನಿಗೆ ನಿನ್ನ ಬಗ್ಗೆ ಗೊತ್ತೇನೋ ಅಂತ. ಅರ್ಥ ಆಗ್ತಿದೆ ಅಲ್ವಾ? ಹಾಂ, ಓಕೆ, ಹೀಗೆ. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಈ ಸೆಡ್ ಟು ಉಮೇಶ್, ಡು ಯು ನೋ ಅಬೌಟ್ ಮೀ? ಅವನು ಉಮೇಶನಿಗೆ ಹೇಳಿದನು, ಡು ಯು ನೋ ಅಬೌಟ್ ಮೀ, ನಿನಗೆ ನನ್ನ ಬಗ್ಗೆ ಗೊತ್ತಾ? ಇಂಡೈರೆಕ್ಟಾಗಿ ಹೇಳಿದಾಗ ಏನಂತೀರ, ಅವನೇನೋ ಉಮೇಶಿಗೇನೋ ಕೇಳಿದ್ನಲ್ಲ ಅಂತ. ಅಯ್ಯೋ, ಅವನು ತನ್ನ ಬಗ್ಗೆ ಅವನು ಉಮೇಶನಿಗೆ ತನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳ್ದ, ಅವನು ಇದ್ನಲ್ಲ, ಅವನು ತನ್ನ ಬಗ್ಗೆ ಉಮೇಶಿಗೇನಾರು ಗೊತ್ತೇನೋ ಅಂತ ಕೇಳ್ದ. ಟ್ರೈ ಮಾಡ್ತೀರಾ? ಹಿ ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ಹಿಮ್. ಇಲ್ಲಿ ಮೀ ಅಂದರೆ ಯಾರು? ಹಿಮ್, ಅವನ ಬಗ್ಗೆ ಗೊತ್ತೇನೋ ಅಂತಂದು ಉಮೇಶನಿಗೆ ಅವನಿಗೆ ಕೇಳ್ದ. ಈ ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ಹಿಮ್. ಇಫ್ ಯಾವಾಗ ತೊಗೋಬೇಕು? ಎಸ್ ಆರ್ ನೋ ಟೈಪ್ ಕ್ವಶನ್ಸ್, ಎಸ್ ಆರ್ ನೋ ಟೈಪ್ ಆಫ್ ಕ್ವಶನನ್ನು ಫ್ರೇಮ್ ಮಾಡ್ತಕ್ಕಂಥ ಸೆಂಟೆನ್ಸ್ಗಳು ಬಂದಾಗ ಇಂಡೈರೆಕ್ಟಲ್ಲಿ ಇಫನ್ನು ಯೂಸ್ ಮಾಡ್ತೀರಾ. ಇಲ್ಲಿ ಇಫ್ ಅಂದರೆ ಒಂದು ವೇಳೆ ಅಕಸ್ಮಾತ್ ಬೈ ಚಾನ್ಸ್ ಅಂತ ಅರ್ಥ ಬರೋಲ್ಲ. ನೆಕ್ಸ್ಟ್, ಈ ಸೆಡ್ ಟು ಉಮೇಶ್, ಶೀ ಸೆಡ್ ಟು ಉಮೇಶ್, ಡು ಯು ನೋ ಅಬೌಟ್ ಮೀ? ಅವಳು ಉಮೇಶನಿಗೆ ಹೇಳಿದಳು, ನಿನಗೆ ನನ್ನ ಬಗ್ಗೆ ಗೊತ್ತಾ? ಉಮೇಶ್ಗೇನ ಕೇಳಿದ್ಲಲ್ಲ ಅವಳು ಅಂತ ಯಾರು ಕೇಳಿದಾಗ ಹೇಳ್ತಿರಲ್ಲ, ಉಮೇಶ್ಗೇನ ಕೇಳಿದ್ಲಲ್ಲ. ಅಯ್ಯೋ, ಅವಳ ಉಮೇಶಿಗೆ ತನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳಿದ್ಲು. ಉಮೇಶಿಗೆ ಅವಳು ತನ್ನ ಬಗ್ಗೆ ಗೊತ್ತೇನೋ ಅಂತ ಕೇಳಿದ್ಲಪ್ಪ, ಅಷ್ಟೇ. ಈ ಥರ ಆಡು ಭಾಷೆಯಲ್ಲಿ ಕಲಿಬೇಕು ನೀವು, ಮದರ್ ಟಂಗಲ್ಲಿ ಕಲಿಬೇಕು. ಯಾಕೆ? ಆಂಗ್ಲ ಭಾಷೆ ಆಂಟಿ ಟಂಗು. ಈ ಆಂಟಿ ಟಂಗ್ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಮದರ್ ಟಂಗ್ ಮುಖಾಂತರನೇ ಚೆನ್ನಾಗಿ ಕಲಿಬೇಕು ನಾವುಗಳು. ಶಿ ಕ್ವಶನ್ಡ್ ಉಮೇಶ್ ದಟ್ ಇಫ್ ಹಿ ನ್ಯೂ ಅಬೌಟ್ ಹರ್. She questioned Umesh that if he knew about her. Okay, one example. Do you know about me? The only one example I have taken. ನೀವು ಯಾವ್ದು ಬೇಕಾದರೂ ತಗೊಳ್ಳಿ. ಒನ್ ಮೋರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲೇ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ. ಆಶಾ said to Umesh, do you go to Bangalore? ಆಶಾ questioned Umesh that if he went to Bangalore. ಹೌದಲ್ವಾ? ಆಶಾ said to Umesh, do you bring vegetables from the market? Asha said to Umesh, do you bring vegetables from market? Asha questioned Umesh that if he brought vegetables from the market. I said to Umesh, do you bring vegetables from the market? I questioned Umesh that if he brought aguttala, if he brought vegetables from the market. We said to Umesh, do you bring vegetables from the market? ನಾವು ಉಮೇಶನಿಗೆ ಕೇಳಿದ್ವಿ, ಡೂ ಯು ಬ್ರಿಂಗ್ ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್, ನೀವು ಸಂತೆಯಿಂದ ತರಕಾರಿ ತರ್ತೀರಾ ಅಂತ.
ಅಯ್ಯೋ ಸಂತೆಯಿಂದ ತರಕಾರಿ ತಂದ್ರನೋ ಅಂತ ಕೇಳಿದ್ವಿ ನಾವು. ಅವಾಗ ಏನು ಮಾಡ್ತೀರಾ, ವಿ ಕ್ವಶನ್ ಉಮೇಶ್ ದ್ಯಾಟ್ ಇಫ್ ಈ ಬ್ರಾಡ್ ವೆಜಿಟೇಬಲ್ಸ್ ಫ್ರಮ್ ಮಾರ್ಕೆಟ್. ಗೊತ್ತಾಗ್ತಿದೆಯಲ್ವಾ? ಹೀಗೆ ಸಾಕಷ್ಟು ಎಕ್ಸಾಂಪಲ್ಸನ್ನು ಮಾಡಿ, ಬರೀರಿ, ಬರೆದು ಪ್ರಾಕ್ಟೀಸ್ ಮಾಡಿ, ಕಾಮೆಂಟ್ ಮಾಡಿ. ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಕಾಮೆಂಟಲ್ಲಿ ಈಗ ನಾನು ಏನು ಸೆಂಟೆನ್ಸ್ ಮಾಡಿದ್ದೀನೋ ಅವರು ಓನ್ ಸೆಂಟೆನ್ಸನ್ನು ಮಾಡಿ ನನಗೆ ಹಾಕ್ತಾ ಇದ್ದೀರಾ. ಭಾಳ ಖುಷಿ ಆಗ್ತಾ ಇದೆ. ಆ ರೀತಿ ಎಲ್ಲರೂ ಟ್ರೈ ಮಾಡಿ. ಜಸ್ಟ್ ಬೈ ಲಿಸ್ನಿಂಗ್ ಟು ದ ವಿಡಿಯೋ, it is not possible to learn. At the same time, what you need to do, you need to practice. You might have heard a slogan. What is that? Practice makes man perfect. Is it right? No, it is not right. Perfect practice makes man perfect. ಪರ್ಫೆಕ್ಟ್ ಪ್ರಾಕ್ಟೀಸನ್ನು ಪರ್ಫೆಕ್ಟಾಗಿ ಮಾಡಬೇಕು ನೀವುಗಳು. ಅದಕ್ಕೆ ಬರೆದು ಪ್ರಾಕ್ಟೀಸ್ ಮಾಡಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ವಿಡಿಯೋ ವಿ ಕೇಮ್ ಟು ನೋ ದ್ಯಾಟ್ ಹೌ ಟು ಟರ್ನ್ ಡೈರೆಕ್ಟ್ speech into indirect speech when the sentence is in simple present tense and when sentence is yes or no type of question. Okay, sentence yes or no type of question ಇದ್ದಾಗ ಹೇಗೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳೋದು ಅಂತ ನೋಡಿದ್ವಿ. ಡಬಲ್ ಎಚ್ ಕ್ವಶನ್ಸ್ ಬಂದಾಗ ಹೇಗೆ ಮಾಡೋದು ಅನ್ನೋದನ್ನು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಶುಭ ವಿದಾಯ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.